पाशाकुशधरणे त्रैजगधीश गणाधिपने त्रैजगधीश ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮದಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊನೆ ಬಿಡುತ್ತಾಡಿ ಬೆನಿ ಕಥಾಮೃತವ
ಗಿರಿಜಾ, ಪ್ರಾಣೇಶ್ವರ, ವಿಶ್ವದ ವಿದ್ಯಮಾನವನ್ನು ನಿಯಂತ್ರಿಸುವ ಅವ್ಯಕ್ತ ಶಕ್ತಿಯಲ್ಲಿ ಜ್ಞಾನಿಗಳು ಪರಮಾತ್ಮ ಅಂತ ಗುರುತಿಸಿದರು. ಅದೆಷ್ಟೋ ನದಿಗಳು ಅದೆಷ್ಟೋ ಕಾಲದಿಂದ ಸಮುದ್ರವನ್ನು ಸೇರಿದರೂ ಕೂಡ ಸಮುದ್ರ ಎಲ್ಲೇ ತಪ್ಪಿ ಮೀರುವುದಿಲ್ಲ. ಯಾಕೆ? ಮಲ್ಲಿಗೆಯಲ್ಲಿ ಕಂಪು, ಕಂಠದಲ್ಲಿ ಇಂಪು ತುಂಬಿದೆ ಯಾಕೆ? ಬೇವಿನಲ್ಲಿ ಕಹಿಯೂ ಮಾವಿನಲ್ಲಿ ಸಿಹಿಯೂ ತುಂಬಿದೆ ಯಾಕೆ? ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಇತ್ಯಾತ್ಮಕವಾದಂತಹ ಉತ್ತರ ದೊರಕದೇ ಇದ್ದಾಗ ಅದನ್ನೇ ದೈವವೆಂದು, ದೇವರೆಂದು, ಭಗವಂತನೆಂದು ಜ್ಞಾನಿಗಳು ಕೊಂಡಾಡಿದರು. ನೀರನ್ನು ಯಾವ ಪಾತ್ರೆಗೆ ತುಂಬಿದರು ಆ ಪಾತ್ರೆಯ ಆಕೃತಿಯನ್ನು ನೀರು ತಳೆಯುವಂತೆ ಭಕ್ತನೋರ್ವ ತನ್ನ ಬಗೆಯೆಂಬ ಭಾಂಡದಲ್ಲಿ ಯಾವ ಆಕೃತಿಯನ್ನು ಕಲ್ಪಿಸಿ ಆರಾಧನೆ ಮಾಡ್ತಾನೋ ಅದೇ ರೂಪದಿಂದ ಅವರನ್ನು ಅನುಗ್ರಹಿಸಬೇಕಾದ್ದು ಭಗವದ್ ಧರ್ಮ. ಅದಕ್ಕನುಗುಣವಾಗಿಯೇ ಶೈವರಿಗೆ ನಾನು ಶಿವನಾಗಿ ಕಾಣಿಸಿಕೊಂಡೆ. ಹೊಗಳಲಿಕ್ಕೆ ಹೋದ್ರೆ ಅವರೆಲ್ಲ ಹೊಗಳುವ ರೀತಿಯನ್ನು ಕೇಳಿದರೆ ಜಡೆಯಲ್ಲಿ ಜಾಹ್ನವಿಯನ್ನು, ಮುಡಿಯಲ್ಲಿ ಉಡುಪತಿಯನ್ನು, ಒಡಲೊಳಗೆಲ್ಲ ಬುಸುಗುಡುವ ಭುಜಗ ಪರಿವಾರವು, ಹಾಗೆ ಭಸ್ಮೋತ್ತೂಳಿತ ವಿಗ್ರಹ, ಕೈಲಾಸ ಅಧಿಪತಿಯಾಗಿ, ಲಯಾಧ್ಯಕ್ಷನಾಗಿ, ಪಾರ್ವತಿಗೆ ರಮಣನಾಗಿ, ನಮ್ಮ ಗಣಪ, ಗುಹ, ನಂದಿ, ಷಣ್ಮುಖ, ವೀರಭದ್ರಾದಿ ಮಕ್ಕಳಿಗೆ ಅಪ್ಪನಾಗಿ, ಸರ್ವ ಗಣಗಳಿಗೂ ಅಧಿನಾಯಕನಾಗಿ, ಅವರಿಂದ ಸಂಸೇವ್ಯನಾಗಿ ಈ ಕೈಲಾಸದಲ್ಲಿ ವರ್ತಮಾನ ಕಾಲಕ್ಕೆ ಅಂತಲ್ಲ ಈ ಕಲ್ಪದಲ್ಲಿ ನಾನು ಎಂದು ಭಕ್ತರು ಅಭೀಷ್ಟವನ್ನು ಅನುಗ್ರಹಿಸ್ತಾ ಇರುವುದು ಭಗವಂತನಾದ ನಮ್ಮ ಕರ್ತವ್ಯ. ಅಂತೆಯೇ ಇಂದು ಪ್ರದೋಷ ಕಾಲ ಭಕ್ತಾದಿಗಳೆಲ್ಲ ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರದಿಂದ ನನ್ನನ್ನು ಅರ್ಚಿಸಿ, ನನ್ನನ್ನು ಮೆಚ್ಚಿಸಿ, ನನ್ನ ಅನುಗ್ರಹಕ್ಕೆ ಪಾತ್ರರಾಗಿ ತೆರಳುತ್ತಾ ಇದ್ದಾರೆ. ಎಷ್ಟೇ ಮಂದಿ ಇಲ್ಲಿಗೆ ಬರಲಿ, ನಾವು ಅನವರ್ತವು ಕಾಯುವುದು ಅವರನ್ನೆಲ್ಲೋ. ಖಂಡಿತವಾಗಿ ಭಕ್ತಾಧೀನಂತೂ ದೈವತ. ನಾವು ಯಾವತ್ತಿದ್ರು ನಮಗೆ ನೆಲೆ ಬೆಲೆ ಬರಬೇಕು ಭಕ್ತರಿಂದ. ಖಂಡಿತವಾಗಿ. ಹಾಗಾಗಿ ನಾನು ಇಲ್ಲಿದ್ರೂ ಕೂಡ ಅನೇಕ ಬಾರಿ ನೀನೇ ಕೇಳಿದ್ದುಂಟು, ಎಚ್ಚರಿಸಿದ್ದುಂಟು. ನೀವು ಮಾತ್ರ ಇಲ್ಲಿರುವುದು, ನಿಮ್ಮ ಯೋಚನೆ ಎಲ್ಲೋ ಉಂಟು. ಹೌದು. ಅದಕ್ಕೆ ಕಾರಣ ಏನು? ಭಕ್ತರೇನು ಮಾಡ್ತಾ ಇದ್ದಾರೆ ಅನ್ನುವ ಬಗ್ಗೆ ನನ್ನ ಚಿತ್ತ ಸೆಳೆಯುತ್ತಿರುತ್ತದೆ. ಖಂಡಿತ. ಹಾಗೆಯೇ ಇಂದು ಕೂಡ ಭಕ್ತಾದಿಗಳ ಬಗ್ಗೆ ಗಮನವಿಳಿಸುವಂತೆ ನನ್ನ ಅಕ್ಕಪಕ್ಕ ನೋಡಿದ್ರೆ ಯಾವತ್ತು ಕುಣಿದು ಕುಪ್ಪಳಿಸಿದ್ದ ಇವನು ಸುಮ್ಮನಿದ್ದಾನೆ. ಆಶ್ಚರ್ಯವಾದ ನನಗೆ. ಓ ಯಜಮಾನ್ರೆ, ಏನು ಎಂತದಪ್ಪ? ಯಾವುದು ಇಲ್ವಾ? ಇಷ್ಟು ಬೇಸರ ಆಯ್ತು ಮಗನ. ನನಗೆ ಬೇಸರ ಹೆಚ್ಚಾಗುತ್ತಾ ಉಂಟು. ಈಗ ನಾನು ಮಾತಾಡಿದ್ದು ಹೆಚ್ಚಾಯ್ತು ಉಂಟು. ಮಾತಾಡಿದ್ರಲ್ಲಿ ಹೆಚ್ಚಿಲ್ಲಪ್ಪ, ಇದ್ದದ್ರಲ್ಲಿ ಪೂರ್ತಿ ಉಂಟು. ಅಲ್ಲ, ನಿನ್ನನ್ನು ಕರೆದು ಮಾತನಾಡಿಸಲಿಲ್ಲ ಅಂತಲ್ಲ? ಹಾಗಲ್ಲ, ಮತ್ತೆ ನನ್ನನ್ನು ನೆನಪಿಸುವುದಿಲ್ಲ ಅಂತಲ್ಲ. ಆದ್ರೆ ನಿಮಗೆ ಕುಣಿಯುವಾಗ ಅಮ್ಮ ಜೊತೆ ಆಗುತ್ತಾರೆ. ಹೌದು. ನಿಮಗೆ ಕುಣಿತಕ್ಕೆ ಬೇಕಾದದನ್ನು ಬಡಿಲಿಕ್ಕೆ ನಂದಿ ಭೃಂಗಿಯರೆಲ್ಲ ಜೊತೆ ಆಗ್ತಾರೆ. ಹೌದು. ನನಗೆ ಕೆಲಸ ಇಲ್ಲಲ್ಲ. ನಿನಗೆ ಕೆಲಸ ಬೇಕು ಅಂತ ಕಾಣ್ತದ? ಈಗ ನನಗೆ ಕೆಲಸವೇ ಕಾಣುದು. ನಿನಗೊಂದು ಕೆಲಸ ಉಂಟಲ್ಲ? ಯಾವುದು? ಭಕ್ತಾದಿಗಳು ದಿನವೂ ತಂದು ಕೊಡುವುದನ್ನು ತಿನ್ನುವುದು ಅದೊಂದು ಕೆಲಸ ಅಲ್ಲ? ಅದೊಂದು ಕೆಲಸ ಹೌದು. ಮತ್ತೆ ಆದ್ರೆ ಒಂದುಂಟು, ಎಷ್ಟೇ ತಿಂದರು ಈಗೀಗ ನನಗೆ ತಿಂದ ರುಚಿಯಲ್ಲಿ ಅದೇ ಒಂದೇ ಸ್ವಾದ ಸಿಕ್ಕುವುದು, ಬೇರೆ ಹೊಸತ್ತೇ ಸಿಕ್ಕುವುದಿಲ್ಲ. ಅದು ಯಾಕೆ ಮಗನ? ಅಂದ್ರೆ ಅಲ್ಲ, ಇಲ್ಲಿ ಹಾಗೆ ಆದ್ರೂ ಭಕ್ತರ ಭಕ್ತಿಯಲ್ಲಿ ವಿಭಿನ್ನ ಇರ್ತದೆ. ಅದು ಹಾಗಾಗಿ ಆ ರುಚಿ ಬದಲೇ ಅಲ್ವ? ಒಂದು ಹಾಗೆ. ಹಾಗಂತ ನಾನು ಸಾಧಾರಣ ಭಕ್ತರ ಮನೆಯನ್ನೆಲ್ಲ ಸಂದರ್ಶಿಸ್ತೇನೆ, ಹೋಗ್ತೇನೆ, ಬರ್ತೇನೆ. ಹಾಗಂತ ಕೈಲಾಸದಲ್ಲಿ ಇರುವುದು ಹೇಗೂ ತಪ್ಪುವುದಿಲ್ಲ. ಅದಿಲ್ಲ. ಹಾಗಂತ ನಿಮ್ಮ ನಾಟ್ಯ ಸಾಧಾರಣ ನೋಡಿ ಆಯ್ತು ನಾನು. ನಿನಗೆ ಬಹುಶಃ ಬೇಸರ ಬಂದಿರಬೇಕು. ಹೇಳುವ ಧ್ವನಿ ಹಾಗಲ್ಲ. ನನಗೆ ಇನ್ನು ಹೊಸ ಆಟದಲ್ಲಿ ಏನಾದ್ರೂ ತೊಡಗಿಸಿಕೊಳ್ಬೇಕು. ಮೊನ್ನೆ ಅಲ್ವಾ ಚೌತಿ ಕಳೆದದ್ದು? ಹೌದು. ನಿನಗೆ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕುಣಿಸಿ ಅಲ್ಲ, ನಿನ್ನನ್ನು ಕುಣಿಸಿದ್ದಲ್ಲ ಸತ್ಯಕಾಲ. ಎಷ್ಟು ಮಂದಿ ನಿನ್ನ ಮುಂದೆ. ನನ್ನ ಚೌತಿಯಲ್ಲಿ ಕೆಲವರಿಗೆ 4 ಕಾರ್ಯಕ್ರಮ ಎಲ್ಲ ಇತ್ತು ಅಲ್ವಾ? ಮತ್ತೆ ಅಷ್ಟೂ ಕಡೆ ನೀನು ಮತ್ತೆ ಒಬ್ಬನೇ ಇದ್ದದ್ದು? ನಾನು ಒಬ್ಬನೇ. ಮತ್ತೆ ನನಗೆ ಒಬ್ಬನಿಗೆ ಪೂಜೆ ಮಾಡಿಕೊಂಡು ಉಳಿದವರಿಗೆ ಕಾರ್ಯಕ್ರಮ ಅಲ್ವಾ? ಹೌದು. ಹಾಗಾಗಿ ಆ ಪೂಜೆಯನ್ನೆಲ್ಲ ಕೈಗೊಂಡು ಬೇಸರವಂತ ಹೇಗೆ? ಹಾಗಲ್ಲಪ್ಪ, ನನಗೆ ಈ ಮೇಳ ಸಾಕು ಅಂತ ಸಮಸ್ಯೆ ಆಗುದಲ್ಲಿ. ಹಾಗಿದ್ರೆ ಏನೋ ಸಮಸ್ಯೆ ಉಂಟು ಅಲ್ಲ? ಆ ಧ್ವನಿಯಲ್ಲಿ ಇನ್ನೊಂದು ಅರ್ಥ ಉಂಟು. ಏನು? ಈ ಮೇಳ ಸಾಕು ಅಂತ ಆದ್ರೆ ಮತ್ತೊಂದು ಮೇಳ ಕರೀತಾ ಉಂಟು ಅಂತ ಅರ್ಥ. ಹೊಸ ಹಾಗಂತ ಹೊಸ ಮೇಳಕ್ಕೆ ಹೋಗ್ತೇನೆ
ಅಂತಲ್ಲ, ಮತ್ತೆ ಅಂದ್ರೆ ಈ ತಿರುಗಾಟ ಸಾಕು, ಹಾ. ಸ್ವಲ್ಪ ಹೊಸ ತಿರುಗಾಟ ಮಾಡುವ, ಸ್ವಲ್ಪ ಕೆಳಗೆ ಹೋಗುವ. ಮಗನೇ, ಯಾರೇ ಆಗ್ಲಿ ಮನುಷ್ಯರಾದ್ರು ಆದಷ್ಟು ಮೇಲೆ ಹೋಗೋ ಪ್ರಯತ್ನ ಮಾಡು. ಹೌದು. ನೀನು ಕೆಳಗೆ ಹೋಗ್ಬೇಕು ಅಂತ ಹೇಳ್ತಿ, ಅರ್ಥ ಆಗುದಿಲ್ಲ. ಕೆಳಗೆ ಹೋಗ್ಬೇಕು ಅಂತ ಹೇಳಿದ್ರೆ ನನ್ನ ಮಟ್ಟವನ್ನು ಕೆಳಗಿಳಿಸಬೇಕು ಅಂತಲ್ಲ, ಉತ್ಕರ್ಷೆಯ ವಿಷಯ ಅದಲ್ಲ. ಮತ್ತೆ ನನಗೆ ಇವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಒಂದು ಒಳ್ಳೆಯ ಆಟ ಆಡಬೇಕು, ಕೈಲಾಸದ ಆಟ ಬೇಡ, ಕೈಲಾಸದ ತಪ್ಪಲಿನ ಆಟ ಆಗಬೇಕು ಅಂತ ಕಾಣುತ್ತದೆ. ಹಾಗಪ್ಪ, ಅದಕ್ಕೆ ಇಷ್ಟು ಬೇಸರ ಮಾಡಿ ಯಾಕೆ ಬಂಗಾರ? ನೀವು ಕೇಳ್ತೀರಾ ಇಲ್ವಾ ಅಂತ ಆಗ್ಬೇಕಲ್ಲ. ಓ, ನಾನು ನಿನ್ನನ್ನು ಕರೆದು ಮಾತನಾಡಿಸಬೇಕು. ಹೌದು. ಅದಲ್ಲದೆ ನಿನಗೆ ಹೇಳಲಿಕ್ಕೆ ಒಂದುಂಟು, ಎಲ್ಲಿಯಾದ್ರೂ ನಾನೇ ಒಂದು ನಿಮ್ಮಲ್ಲಿ ಅಪ್ಪ ಆಟ ಬೇಕು ಅಂತ ಹೇಳಿದ್ರೆ ನೀವು ಕಳಿಸ್ತೀರಾ? ವಿಷಯ ಹೌದು. ಮಕ್ಕಳನ್ನ ಅಪ್ಪ ಹಾಗೆ ಆಟಕ್ಕೆ ಕಳಿಸೋ ಕ್ರಮ ಒಮ್ಮೊಮ್ಮೆ ಹಾಗೆ ಕಳಿಸ್ಲಿಕ್ಕೆ ಬರುವುದಿಲ್ಲ. ಆದ್ರೂ ಈಗ ನಿನ್ನ ಬೇಸರ ನಿವಾರಣೆ ಆಗಬೇಕು ಅಂತಿದ್ರೆ ಕಳಿಸದೆ ನಿರ್ವಾಹ ಇಲ್ಲ. ಹೌದು. ಆದ್ರೂ ಜಾಗ್ರತೆ. ಆದ್ರೆ ಇವ್ರು ಬರ್ತಾರ ಅಂತ ಒಂದು ಕೇಳ್ಬೇಕಪ್ಪ. ನನ್ನನ್ನು ನೋಡಿದ್ರೆ ಆಗುದಿಲ್ಲ ಅವರಿಗೊಮ್ಮೆ. ಹೌದಾ? ಅವ್ರನ್ನ ಆಟಕ್ಕೆ ಸೇರಿಸಿಕೊಳ್ಳುವುದೇ ಇಲ್ಲ. ಇಲ್ಲ, ಇವತ್ತು ನಾನು ಹೇಳ್ತೇನೆ, ಬರ್ತಾರೆ. ಈಗ ಅವ ಗಣಪಣ್ಣ ಆಟಕ್ಕೆ ಕರೀತಾನೆ. ಅವ ಯಾವುದೆಲ್ಲ ಆಟ ಆಡ್ತಾನಂತ ನನಗೆ ಗೊತ್ತಿಲ್ಲ ಸತ್ಯಕ್ಕೂ. ನೀವು ಸ್ವಲ್ಪ ಹೊಂದಾಣಿಕೆ ಮಾಡಿ ಹೋಗ್ತೀರಲ್ಲ ನೀನು. ಅವ ಬಹಳ ಆಸಕ್ತಿ ನೋಡಿ, ಇವತ್ತು ನೋಡು, ಎಲ್ಲರೂ ಯಾರಾದ್ರೂ ನಾನು ಬರೋದಿಲ್ಲ ಅಂತ ಹೇಳಿದ್ರ ಯಾರು ಬರುವುದಿಲ್ಲ ಹೇಳುವುದಿಲ್ಲ. ಈ ಒಮ್ಮತ ತಿರುಗಾಟದಲ್ಲಿ ಇರುತ್ತಿದ್ರೆ ನಿನಗಿಂತ ಬೇಸರ ಬರ್ಲಿಕ್ಕಿಲ್ಲ. ಸತ್ಯವಾಗಿ ಹೇಳ್ತೇನೆ, ದೊಡ್ಡ ಸಮಸ್ಯೆ ಇರುವುದೇ. ಈಗ ನಾನು ಇಲ್ಲಿರುವುದು. ಆಯ್ತು, ಹೆದರ್ಬೇಡ. ಆಯ್ತು. ನೀವಿದ್ದೀರಿ, ಸತ್ಯಕ್ಕಾದ್ರೂ ನನಗೆ ಧೈರ್ಯ ಇರೋದು ನೀವಿದ್ದೀರಿ ಅಲ್ವಾ? ಒಂದು ಸಮಸ್ಯೆ ಪರಿಹಾರ ಮಾಡಬೇಕಾ? ನೀವು ಒಂದು ಧ್ವನಿ ಎತ್ತಿದ್ರ ಅದು ಸಮಸ್ಯೆ ಪರಿಹಾರವೇ. ಸರಿ, ನಿನ್ನ ಅಮ್ಮನ ಆಶೀರ್ವಾದವನ್ನು ಹೊಂದಿಕೊಂಡು ಹೋಗಿ ಬನ್ನಿ. ಅಮ್ಮ ಹೋಗಿ ಬರ್ತೇವೆ. ಆದ್ರೆ ಹೋಗ್ಬೇಡ, ಸನಿಹದಲ್ಲಿ ಇರ್ಬೇಕು. ಎಲ್ಲಿವರೆಗಂತಿರಲಿ ಕೂಗಳತೆ ದೂರದಲ್ಲಿ ಇರ್ಬೇಕು. ನಾನು ಬರುವಾಗ ನಿನಗೆ ಏನೆಲ್ಲ ಬೇಕು ಅದು ಎಲ್ಲ ಸಿದ್ಧವಾಗಿ, ಮೋದಕ, ಪಂಚಕಜ್ಜಾಯ ಎಷ್ಟು ಬೇಕು ತಿಂದಕ್ಕೆ ಅಷ್ಟು ಕೊಡ್ತೇನೆ. ನೀನು ಒಬ್ಬನೇ ತಿಂದ್ರೆ ಸಾಕು. ಬೇಗ ನನಗೆ ಇದು ಸರಿ ಅಲ್ವಾ? ನಾವು ಹೋಗಿ ಬರ್ತೇವೆ. ಹೋಗಿ ಬರ್ತೇವೆ. ನಮಗೆ ಅಪ್ಪನ ಅನುಮತಿ ಸಿಗ್ತದೋ ಇಲ್ಲೋ ಅನ್ನುವುದು ಒಂದು ಅರ್ಥದಲ್ಲಿ ನಾವು ಆಲೋಚಿಸ್ತಾ ಇದ್ದದ್ದು. ಏನು ಸಮಸ್ಯೆ ಮಾಡಿ ಬಿಡ್ತಾರೋ, ಅಪ್ಪ ಹೋಗಬೇಡ ಅಂತ ಹೇಳ್ತಾರ, ಹೀಗೆಲ್ಲ ಆಲೋಚನೆ ಇತ್ತು. ಆದ್ರೆ ಅಪ್ಪ ಎಷ್ಟು ಬೇಗ ನಮಗೆ ಅನುಮತಿ ಕೊಟ್ಟರು ಅನ್ನುವುದನ್ನು ಕೇಳುವಾಗ ಸಂತೋಷ ಆಗ್ತದೆ. ಆಟ ಅಂತ ಹೇಳಿದ್ರೆ ನಿಮಗೆ ಇಷ್ಟರವರೆಗೆ ನೀವು ಆಡಿದ ಆಟವೇ ಅಲ್ಲ, ಇದು ಹೊಸ ಆಟ ಅಂತ ಆಗ್ಬೇಕು. ನೀವು ಹೊಸ ಆಟ ನೋಡಿದ್ದೀರಾ? ನಮ್ಮದು ಹೊಸ ಆಟ ಆಗ್ಬೇಕು. ಹಾಗಾಗಿ ನಾವು ಮೇಲಿನಿಂದ ನಾವು ಇಳಿದದ್ದಲ್ಲ, ಜಾರಿದ್ದು. ನಿಮ್ಮಲ್ಲಿ ಏರ್ಪಾಡು ಮಾಡ್ತೇನೆ ಈಗ ಮಾತಾಡಿದ್ರೆ. ನಾವು ಜಾರಿದ್ದು ಮೇಲಿಂದ ಕೆಳಗೆ, ಅಲ್ಲಿ ಕೂತದ್ದೊಂದು ಗೊತ್ತುಂಟು, ಇಲ್ಲಿ ಬಂದು ನಾವು ಬಿದ್ದಿದ್ದೇವೆ. ಹಾಗಾದ್ರೆ ಒಂದು ಜಾರುವುದು ಆಟ ಆಯ್ತು ನಮಗೆ.
ಅದು ಒಂದಾದೆ. ಈಗ ನಾನು ಹೊಸ ಆಟ ಅಂತ ಆಲೋಚಿಸುವಾಗ ಏನದು ಕಂಡಿರೇ ಪದ್ಮರಾಜಿಯ ನೀವು ಕಂಡಿರೇ 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 ಕಲ್ಲಿನ ರಾಶಿ. ನಿನಗೆ ಕಣ್ಣು ಕಾಣುವುದಿಲ್ಲ, ನೀ ಆಗ್ಲಿಕ್ಕಿಲ್ಲ. ಇಲ್ಲಿ ಇಲ್ಲಿ ಬಾ. ಓಲಿ ಏನ್ ಕಾಣ್ತಾ ಉಂಟು? ಭಸ್ಮ. ನೋಡು, ಅವನಿಗೆ ಗೊತ್ತಾಯ್ತು. ಅಲ್ಲಿ ಕಾಣ್ತಾ ಇರುವುದು ಭಸ್ಮದ ರಾಶಿ. ಎಷ್ಟು ಎತ್ತರಕ್ಕೆ ಬಿದ್ದಿದೆ, ತುಂಬಾ ಎತ್ತರದಲ್ಲಿದೆ. ಎಷ್ಟು ಕಾಲವಾಗಿರಬಹುದು ಆ ಭಸ್ಮ ಬಿದ್ದದಕ್ಕೆ. ಇದು ಈಗದ ಭಸ್ಮ ಅಲ್ಲ, ಇದು ಹಳೆಯ ಭಸ್ಮ. ಹೌದೌದು. ಈ ಭಸ್ಮದ ರಾಶಿ ಹಾಗೆ ಪಾಳು ಬಿದ್ದಿತ್ತು ಅಂತಾರೆ, ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಆ ಭಸ್ಮದಿಂದ ಒಂದು ಸುಂದರವಾದಂತಹ ವಿಗ್ರಹವನ್ನು ಮಾಡಬೇಕು ಅನ್ನುವ ಮನಸ್ಸು ನನಗಾಗ್ತಾ ಉಂಟು. ಭಸ್ಮದ ಮೂರ್ತಿ ಮಾಡಬೇಕಾದ್ರೆ ನಾನು ಮೂರ್ತಿ ಮಾಡ್ತೇನೆ, ನನಗೆ ನೀರು ತಂದು ಕೊಡ್ತೀಯಾ? ಬೇಸರ ಮಾಡಬೇಡ. ನೀರು ತಂದು ಕೊಡುವುದು ಬೇಡ, ನಿಮ್ಮ ಯಾರ ಸಹಾಯವೂ ಬೇಡ. ಎಲ್ಲಿಯಾದ್ರೂ ನಿಮ್ಮ ಸಹಾಯ ಪಡೆದು ನಾವು ಮೂರ್ತಿ ಮಾಡಿದ್ರೆ ಏನಾಗ್ತದೆ? ನೀವು ಅಪ್ಪನಲ್ಲಿ ಹೇಳ್ತೀರಿ ನೀವು ಮೂರ್ತಿ ಮಾಡಿದ್ದು ಅಂತ ಹೇಳ್ತೀರಿ. ನೀವು ಮೂರ್ತಿ ಮಾಡಿದ್ದು ಅಂತ ಆಗಬಾರ್ದು, ನಾನೇ ಮಾಡಿದ್ದು ಅಂತ ಆಗ್ಬೇಕು. ಹಾಗಾಗಿ ಎಲ್ಲರೂ ನನ್ನ ಜೊತೆಯಲ್ಲಿ ಬನ್ನಿ, ನೀರು ತಂದು ಚಂದದ ಮೂರ್ತಿ ಮಾಡುವ. ಹೀಗೆ ನಾನು ಮಾಡಿದ ಮೂರ್ತಿಯನ್ನು ಮುಟ್ಲಿಕ್ಕೆ ಬರ್ತೀಯಾ? ಸುಮ್ಮನಿರ್ಬೇಕು. ಈ ಮೂರ್ತಿಯನ್ನು ನೋಡುವಾಗ ಎಷ್ಟು ಚೆನ್ನಾಗಿ ಮಾಡಿದ್ದೇನೆ. ಇದನ್ನು ಏನಿದ್ರು ಅಮ್ಮನಲ್ಲಿ ಒಮ್ಮೆ ತೋರಿಸಿಕೊಳ್ಳಬೇಕು. ಹಾಗಾಗಿ ಅಮ್ಮನ ಹತ್ರ ಹೋಗುವ. ಅಮ್ಮ 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 Mama
ಅಮ್ಮಮ್ಮ ಅಮ್ಮ ಅಮ್ಮ ಹಾಗೆ ಹೌದೌದು. ಅದ ಮಗನೇ ಅಮ್ಮ ಇಷ್ಟು ಬೇಗ ಆಟ ಮುಗೀತಾ? ಅಬ್ಬಾ ಇವರು ಆಟದಲ್ಲಿ ಇವರು ಹುಷಾರಿದ್ದಾರೆ. ಹೌದಾ? ಆದ್ರೆ ಸ್ವಲ್ಪ ಭಯ ಪಟ್ಟಿದ್ದಾರೆ. ಹೌದಾ? ಅಯ್ಯೋ ಇವಾದಿ ಯಾರು ವಾದಿತ್ತು. ಅವಾದಿದ್ದ? ಹಾ. ಮತ್ತೆ ಅಲ್ಲ ಅವ ಸಣ್ಣವ ಷಣ್ಮುಖ ಸಣ್ಣವ ಸಣ್ಮುಖ ಷಣ್ಮುಖ. ಹೌದು ಹೌದೌದು. ಅವ ಆದಿತ್ತು, ಇವನು ಆದಿತ್ತು, ಎಲ್ಲರೂ ಆದಿತ್ತು. ಮತ್ತೆ ಏನಾಯ್ತು? ಆದ್ರೆ ಒಂದುಂಟು, ಏನು? ಅವರು ನಮ್ಮ ಕೆಲಸಕ್ಕಾಗಲಿಕ್ಕಿಲ್ಲ. ಅಂದ್ರೆ ಅಂದ್ರೆ ನಾನು ಏನು ಹೇಳಿದ್ರು ಅವ್ರ ಜೊತೆ ಆಗುದೇ ಇಲ್ಲಮ್ಮ. ಹೌದಾ? ಹೌದಮ್ಮ. ಅದು ಹೀಗಿರ್ಬೇಕು. ನೀನು ತಿನ್ನುವುದಕ್ಕೆ ಕೊಡ್ಲಿಲ್ವೋ ಅಂತ ಅವರಿಗೆ. ಅಯ್ಯೋ ತಿನ್ನುವುದಕ್ಕೆ ಕೊಡ್ಲಿಲ್ಲ ಅಂತಲ್ಲ, ಅವರು ತಿಂದೇ ಬಂದಿದ್ದಾರೆ. ಹೌದಾ? ತಿಂದೇ ಬಂದದ್ದ? ಹೌದು. ಅದು ಹಾಗೆ ಬಿಡು, ತೊಂದ್ರೆ ಇಲ್ಲ. ಆದ್ರೆ ಒಂದುಂಟಮ್ಮ. ಅಲ್ಲ ಅಮ್ಮ ಏನು ಹೋದ್ರೆ ಇದು ಪುರುಷಾಕೃತಿಯ ಬೊಂಬೆ. ನೋಡುವ ಮುಟ್ಟಬೇಡ, ಯಾಕೆ? ಅದು ಪುಡಿ ಆಗ್ತದೆ. ಹೌದಾ? ಹೌದು. ಪುಡಿ ಆಗಲಿ ರೀತಿಯಲ್ಲಿ ಮುಡ್ತೇನೆ. ಒಮ್ಮೆ ಅಮ್ಮ ಅಮ್ಮ ಏನು ಅಮ್ಮನಿಗೆ ಈಗ? ನಿನಗೆಲ್ಲ ಆಲೋಚನೆ ಇತ್ತು, ನೀನೇ ಮೂರ್ತಿ ಮಾಡುವವಳು, ನೀನೇ ಮೂರ್ತಿ ಮಾಡುವವಳು ಅಂತ. ಅದೇ ರೀತಿಯಾಗಿ ನಾನು ಸೃಷ್ಟಿ ಮಾಡಿದಲ್ಲಿ ಮತ್ತೆ ಹೌದು. ಆದ್ರೆ ನೀನು ಮಾಡಿದ್ದೆ ಯಾವುದ್ರಲ್ಲಿ? ಯಾವುದ್ರಲ್ಲಿ? ಮಣ್ಣಿನಲ್ಲಿ. ಹೌದಾ? ನನ್ನದು ಮಣ್ಣಿನ ಮೂರ್ತಿ ಮಾಡಿದ್ದು. ನಿನಗೆ ಭಸ್ಮದಿಂದ ಮೂರ್ತಿ ಮಾಡ್ಲಿಕ್ಕೆ ಗೊತ್ತುಂಟಾ? ನನಗೆ ಗೊತ್ತಿಲ್ಲ ಮಗನೇ. ಯಾಕೆ? ಭಸ್ಮ ನೀರಿನಲ್ಲಿ ನಿಲ್ಲುತ್ತದ? ನಿಲ್ಲಕ್ಕಿಲ್ಲ. ನಾನು ಭಸ್ಮದಲ್ಲಿ ಮೂರ್ತಿ ಮಾಡಿದೆ ಅಮ್ಮ. ಭಸ್ಮದಲ್ಲಿ ಹೌದು. ಎಲ್ಲುಂಟು ಮಗನೇ ಅದು? ಅಮ್ಮ ಕೈಲಾಸದ ತಪ್ಪಲು ಪ್ರದೇಶದಲ್ಲಿದ್ದಂತಹ ಭಸ್ಮದ ರಾಶಿಯನ್ನು ನೋಡಿದೆ. ಆ ಭಸ್ಮದ ರಾಶಿಯನ್ನು ನೋಡಿದಾಗ ನನಗೆ ಯಾವ ಏನೋ ಏಕೋ ಅದರಲ್ಲಿ ಯಾವುದೋ ಒಂದು ವಿಶೇಷ ಆಕೃತಿ ತಯಾರಿಸಬೇಕು ಅಂತ ಮನಸ್ಸಾಯ್ತು. ಹೌದಾ? ಹೌದಮ್ಮ. ಸರಿ ಸರಿ ಅಮ್ಮ, ನಾನೇ ನೀರು ತಂದು ನಾನೇ ಚೆನ್ನಾಗಿ ಕಲಸಿ. ಅಲ್ಲ ಮಗನೇ, ಇಷ್ಟು ಮಂದಿದ್ರು ಯಾರಾದ್ರೂ ನೀರು ತರೋಕೆ ಹೇಳುದಪ್ಪ, ನೀನೇ ಬೇಡ ಬೇಡ ಬೇಡ. ಯಾಕೆ? ಎಲ್ಲಿಯಾದ್ರೂ ಅವರು ನೀರು ತಂದ್ರೆ ನಿನ್ನಲ್ಲಿ ಒಂದು ಸುಳ್ಳು ಹೇಳಿ ಏನಂತ? ಅವರು ಮೂರ್ತಿ ಮಾಡಿದ್ದು ಅಂತ. ಓ ಹಾಗೆ, ನಿನಗೂ ನಂಬಿಕಿಲ್ಲ ಹಾಗಿದ್ರೆ. ಹಾಗಾಗಿ ನಾನು ಮೂರ್ತಿಯನ್ನು ಮಾಡಿದೆ. ಹೌದಾ? ಎಷ್ಟು ನೋಡು, ಒಮ್ಮೆ ಕುಡುಕಂದ ನನ್ನ ತಾಯಿ ಅಲ್ವೇ? ಒಮ್ಮೆ ನೋಡು. ಆದ್ರೆ ಏನು ಮಾಡಬಾರ್ದು, ಏನು ಮಾಡುದಿಲ್ಲ. ಅವತ್ತು ನೀನು ಮೂರ್ತಿ ಮಾಡಿ ತಲೆ ತೆಗೆದಿದ್ದಾರೆ ಅಪ್ಪ. ಆದ್ರೂ ಇಷ್ಟದ ತಲೆ ಬರ್ಲಿಲ್ವ ಈಗ? ಆದ್ರೂ ಕೊಂಡಿದ್ದು ತಲೆ. ಆದ್ರೂ ರೂಪ ಇಲ್ವೇ ಮಗನೇ? ಹೌದು. ಮತ್ತೆ ಹೌದು ಗಜಾನನ. ಹಾಗೆ ಮತ್ತೆ ಯಾರಿಗೆ ಉಂಟಂತಹ ಯೋಗ? ಹೌದೌದು. ಅಮ್ಮ ಏನು ಏನು ಮಾಡಬಾರ್ದು, ಏನು ಮಾಡುದಿಲ್ಲ. ಮಾಡಬಾರ್ದು. ಆಯ್ತು ಮಗನೇ, ನಾನು ನೋಡ್ತೇನೆ ಕಂದ. ಆ ಕಣ್ಣು ನೀನು ಕಣ್ಣು ಮುಟ್ಟಬೇಡ. ಮತ್ತೆ ಕಣ್ಣು ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗಿದೆ ನನಗೆ. ಹೌದಾ? ಆ ಮೂಗು, ಆ ತುಟಿ, ಆ ಗಲ್ಲ ಬಹಳ ಚೆನ್ನಾಗಿ ಉಂಟು ಮಗನೇ. ಹೌದು, ಬಹಳ ಚೆನ್ನಾಗಿ ಉಂಟು. ಇಂತಹ ರೂಪ ಯಾರಿಗಾದ್ರೂ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನೀನು ಕೊಟ್ಟಿದ್ದೀಯಲ್ಲ. ಹೌದು, ಅದು ವಿಶೇಷ ಅಂತ ಇರುವುದು. ಅಮ್ಮ ಏನು ಮಗ? ಅಪ್ಪನಿಗೆ ಅಪ್ಪ ಏನಾದ್ರು ಹೇಳಿಯಾರು? ಅಪ್ಪಯ್ಯ ಅವತ್ತು ಮೂರ್ತಿ ಮಾಡಿದ್ದಕ್ಕೆ ನೀವು ಗಲಾಟೆ ಆದದ್ದು ಗೊತ್ತು. ಗಲಾಟೆ ಅದನ್ನು ಗೊತ್ತಿದೆ ಮಗನೇ. ಚಿಂತನೆ ಮಾಡು, ಒಂದು ಕೆಲಸವನ್ನು ಮಾಡು, ನಿನಗೆ ಸಂತೋಷವಾಗುವಂತಹ ರೀತಿಯಲ್ಲಿ ಈ ಮೂರ್ತಿಗೂ ಜೀವಗಳ ಕೊಟ್ಟರೆ ಹೇಗೆ ಮಗನೇ? ನನ್ನ ಜೊತೆಗೆ ಆಟಕ್ಕಾಗ್ತದೆ. ಆಗ ಇವರನ್ನು ನಾನು ಆಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಇಲ್ಲ. ನೀನು ಆಗಾಗ ಬಂದು ಹೇಳ್ತಾ ಇದೆಯಲ್ಲ. ಹೌದು. ಅವುಗಳ ಆಟಕ್ಕೆ ಕರೆದಾಗ ಬರುವುದಿಲ್ಲ ಬರುವುದಿಲ್ಲ ಎನ್ನುವ. ಹೌದು. ತಿನ್ನುವುದಕ್ಕೆ ಕೊಟ್ಟರೆ ಮಾತ್ರ ಬರುವುದಿಲ್ಲ. ಒಂದು ಉಪಾಯ ಉಂಟು ಮಾಡು. ಇವನಿಗೆ ಜೀವಕಲೆ ಕೊಟ್ರೆ ಅವರು ಯಾರು ಬೇಕಂತಿಲ್ಲ ನಿನಗೆ ಆಟಕ್ಕೆ. ಇವನನ್ನೇ ಕರ್ಕೊಂಡು ಹೋಗಬಹುದು. ಅಪ್ಪನ ಹತ್ರ ಜಾಗ್ರತೆ. ನಾನಿದ್ದೆ, ನಾನು ಮಾತಾಡ್ತೇನೆ ಮಗನೇ. ಅದೇ ನನಗೆ ಸಮಸ್ಯೆ ಇರುವುದು, ಅದೇ ನೀವು ಮಾತಾಡ್ತೀರಿ. ಯಾಕೆ ಮಾತಾಡ್ಬಾರ್ದ? ನೀವೊಬ್ಬ ಮಾತಾಡಿದ್ರೆ ಸಾಕು. ಯೋಚನೆ ಮಾಡಬೇಡ. ಅಪ್ಪನಿಗೆ ಮಾತನಾಡಿ ಜೀವಕಲೆ ಕೊಟ್ಟು ಸಂತಸ. ಸ್ವಾಮಿ